ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕಾನ್ಫಿಡೆಂಟ್ ನ ಕಿಂಗ್ ಸಿಜೆ ರಾಯ್ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು? ಆತ್ಮಹತ್ಯೆಯ ಬಳಿಕ ಎಸ್ಐಟಿ ಹೆಗಲಿಗೆ ಇಡೀ ಪ್ರಕರಣದ ಜವಾಬ್ದಾರಿ ಹಾಕಿದ ಮೇಲೆ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ನಿಜವಾದ ಕಾರಣ ರಿವೀಲ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಹಂಗಾದ್ರೆ ಇಷ್ಟು ಕೋಟಿ ಒಡೆಯ ಆತ್ಮಹತ್ಯೆಯ ನಿರ್ಧಾರ ಕೈಗೊಳ್ಳೋದ್ರ ಹಿಂದೆ ಇದ್ದಂತಹ ಉದ್ದೇಶ ಏನು? ಏನ್ ಕಾರಣ ಇತ್ತು? ಡೆತ್ ನೋಟ್ ಸಿಕ್ಕಿದೆಯಾ ಎಸ್ಐಟಿ ಅಧಿಕಾರಿಗಳಿಗೆ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಕಾನ್ಫಿಡೆಂಟ್ ಕಿಂಗ್ ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಸಾವಿರಾರು ಕೋಟಿಯ ಒಡೆಯ ಸೂಸೈಡ್ ಮಾಡ್ಕೊಂಡಿದ್ದಿ ಯಾಕೆ? ಡೈರಿ ಬಳಿಕ ಪೊಲೀಸರಿಗೆ ಸಿಕ್ಕೇ ಬಿಟ್ಟಿದೆಯಾ ರಾಯ್ ಬರೆದಿಟ್ಟ ಡೆತ್ ನೋಟ್? ಡೆತ್ ನೋಟ್ ನಲ್ಲಿದೆಯಾ ರಾಯ್ ಸೂಸೈಡ್ ನ ಸೀಕ್ರೆಟ್ ಅನ್ನೋದು ಪ್ರಶ್ನೆ. ರಾಯ್ ಬರೆದಿರೋ ಡೆತ್ ನೋಟ್ ನಲ್ಲಿ ಹಾಗಾದ್ರೆ ಇರೋದಾದ್ರೂ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಯ್ ಸೂಸೈಡ್ ನ ಮತ್ತೊಂದು ಮೆಗಾ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆದಂತಹ ಸೂಸೈಡ್ ಪ್ರಕರಣ. ಸಾವಿರಾರು ಕೋಟಿಯ ಒಡೆಯ, ದುಡ್ಡಿದೆ, ಐಷಾರಾಮಿ ಜೀವನ, ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆದಂತಹ ವ್ಯಕ್ತಿ ಆತ್ಮಹತ್ಯೆಯ ನಿರ್ಧಾರ ಕೈಗೊಳ್ತಾರೆ ಅಂದ್ರೆ ಅದಕ್ಕೆ ಏನಾದ್ರೂ ಒತ್ತಡ ಇತ್ತಾ? ಏನಾದ್ರೂ ನಿಜವಾದ ಕಾರಣಗಳಿತ್ತ? ಜಸ್ಟ್ ಐಟಿ ದಾಳಿನೇ ಕಾರಣನಾ ಅಥವಾ ಮತ್ತೆ ಏನಾದ್ರೂ ವಿಚಾರಗಳು ಇದೆಯಾ ಅನ್ನೋ ಆಯಾಮದಲ್ಲೇ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗಿದಾಗ ಸಿಜೆ ರಾಯ್ ಬರೆದಿಟ್ಟ ಡೆತ್ ನೋಟ್ ಕೂಡ ಅಧಿಕಾರಿಗಳ ಕೈ ಸೇರಿದೆಯಂತೆ. ಹಂಗಾದ್ರೆ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿರುವಂತಹ ಅಂಶ ಏನು? ಆತ್ಮಹತ್ಯೆಗೆ ನಿಜವಾದ ಕಾರಣ ಡೆತ್ ನೋಟ್ ನಿಂದಲೇ ರಿವೀಲ್ ಆಗ್ತಾ ಇದೆಯಾ? ಆ ಕುರಿತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ, ಇನ್ಸೈಡ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಪ್ರಮುಖವಾಗಿ ಸಿಜೆ ರಾಯ್ ಆತ್ಮಹತ್ಯೆಯ ಬಳಿಕ ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಿದಾಗ ಎಸ್ಐಟಿ ದಾಳಿ ಮಾತ್ರ ಕಾರಣನಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಬೇರೆ ಬೇರೆ ಒತ್ತಡಗಳಲ್ಲಿ ಸಿಜೆ ರಾಯ್ ಸಿಲುಕಾಕಿಕೊಂಡಿದ್ರು ಅನ್ನುವಂತಹ ವಿಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ. ಹಂಗಾದ್ರೆ ನಿಜವಾದ ಒತ್ತಡ ಏನಿತ್ತು? ಸಾವಿರಾರು ಕೋಟಿಯ ಒಡೆಯ, ಅತಿ ದೊಡ್ಡ ಲಾಭ ಕಳಿಸ್ತಿದ್ದಂತಹ ಕಂಪನಿ, ಬೇರೆ ಬೇರೆ ಕಡೆ ಎಲ್ಲ ಹೂಡಿಕೆ ಮಾಡಿದಂತಹ ವ್ಯಕ್ತಿ, ಇಷ್ಟೆಲ್ಲ ಲಾಭ ಪಡ್ಕೊಂಡ ಮೇಲೂ ಕೂಡ ಅವ್ರ ಮೇಲೆ ಒತ್ತಡ ಇತ್ತ ಅಂತ ಉದ್ಯಮಿ ಸಿಜೆ ರಾಯ್ ಡೆತ್ ನೋಟ್ ನಲ್ಲಿ ಸತ್ಯ ರಿವೀಲ್ ಆಗಿದೆಯಂತೆ. ಹಂಗಾದ್ರೆ ಡೆತ್ ನೋಟ್ ನಲ್ಲಿ ಇರುವಂತಹ ಅಂಶ ಏನು? ಡೆತ್ ನೋಟ್ ನಲ್ಲಿ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ದಾರಂತೆ ಸಿಜೆ ರಾಯ್. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನನ್ನ ಕ್ಷಮಿಸಿ ಅಂತ ಸಿಜೆ ರಾಯ್ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರಂತೆ. ಯಾರ್ಯಾರಿಂದ ಎಷ್ಟಿಷ್ಟು ಹಣ ಬರಬೇಕು ಅದು ಕೂಡ ಉಲ್ಲೇಖ ಆಗಿದೆಯಾ? ವ್ಯವಹಾರವನ್ನ ಮುಂದೆ ಯಾರು ನೋಡ್ಕೊಳ್ಬೇಕು ಅದನ್ನ ಕೂಡ ಉಲ್ಲೇಖ ಮಾಡಿದ್ದಾರಾ? ಈ ಹಿಂದಿನಿಂದಲೂ ಕಾನ್ಫಿಡೆಂಟ್ ಗ್ರೂಪ್ ಜೊತೆ ಹಲವರು ಇದ್ದಾರೆ ಅನ್ನುವಂತ ಅಂಶವನ್ನ ಉಲ್ಲೇಖ ಮಾಡಿದ್ದಾರಂತೆ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅನ್ನುವಂತ ಅಂಶ ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿದೆ. ಅವರೆಲ್ಲ ಟ್ರಸ್ಟ್ ವ್ಯಕ್ತಿಗಳು ಅನ್ನುವಂತಹ ವಿಚಾರವನ್ನ ಸಿಜೆ ರಾಯ್ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ ಅನ್ನುವಂತ ಸತ್ಯ ರಿವೀಲ್ ಆಗ್ತಾ ಇದೆ. ಅಲ್ಲಿಗೆ ಡೆತ್ ನೋಟ್ ನಲ್ಲಿ ಇರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಕುಟುಂಬಸ್ಥರಿಗೆ ಕ್ಷಮೆ ಕೇಳಿದ್ದಾರೆ. ನನ್ನನ್ನ ಕ್ಷಮಿಸಿ, ನಾನೊಂದು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ತಾ ಇದ್ದೀನಿ ಅಂತ. ಅದು ಎಕ್ಸ್ಟ್ರೀಮ್ ಸ್ಟೆಪ್ ಅಂತ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದೀನಿ ಅನ್ನುವಂತಹ ವಿಚಾರವನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾರೆ. ಅದಾಗಿಯೂ ಕೂಡ ಮುಂದೆ ಯಾರ್ಯಾರಿಂದ ಎಷ್ಟು ಹಣ ಬರಬೇಕು, ಎಲ್ಲೆಲ್ಲಿ ಹೂಡಿಕೆ, ವ್ಯವಹಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಂಶವನ್ನ ಕೂಡ ಡೆತ್ ನೋಟ್ ನಲ್ಲಿ ಸಿಜೆ ರಾಯ್ ಬರೆದಿಟ್ಟಿದ್ದಾರಂತೆ. ಐಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಕಚೇರಿಗೆ ಬಂದಾಗ 10 ನಿಮಿಷ ಏನ್ ಸಮಯ ತೆಗೆದುಕೊಂಡಿದ್ರು, 10 ನಿಮಿಷ ತಾಯಿ ಜೊತೆ ಮಾತನಾಡಿ ಬರ್ತೀನಿ ಅಂತ ಏನ್ ಹೋದ್ರು ಸಿಜೆ ರಾಯ್, ಅದೇ 10 ನಿಮಿಷದಲ್ಲಿ ಮೋಸ್ಟ್ಲಿ ಈ ಡೆತ್ ನೋಟ್ ಬರೆದಿಟ್ಟಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವ ನಿರ್ಧಾರಕ್ಕೆ ಬಂದ ಬಳಿಕ
ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು, ಯಾರು ನಡೆಸ್ಕೊಂಡು ಹೋಗ್ಬೇಕು, ಇದನ್ನ ನಂಬಿ ಕೆಲವರು ದುಡ್ಡು ಹಾಕಿದ್ದಾರಲ್ಲ ಅವರ ಜೀವನ ಹೇಗೆ, ಆ ಅಂಶಗಳನ್ನ ಕೂಡ ಡೆತ್ ನೋಟ್ ನಲ್ಲಿ ಬರೆದಿಟ್ಟೆ ನಂತರ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳೋದ್ರ ಬಗ್ಗೆ ಆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಜೆ ರಾಯ್ ಅನ್ನುವಂತಹ ವಿಚಾರಗಳು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗಿತ್ತು. ಕಾರಣ ಇಷ್ಟೇ, ಸಾವಿರಾರು ಕೋಟಿಯ ಒಡೆಯ ಐಷಾರಾಮಿ ಬದುಕು ನಡೆಸ್ತಾ ಇದ್ದವರು ಇಷ್ಟೆಲ್ಲ ಇದು ಕೂಡ ಆತ್ಮಹತ್ಯೆ ಹಾದಿ ತುಳಿತಾರೆ ಅಂದ್ರೆ ಅಂತದ್ದು ಒತ್ತಡ ಏನಿತ್ತು ಅವರ ಮೇಲೆ ಅಂತ. ಸೊ ಒತ್ತಡಕ್ಕೆ ಸಂಬಂಧಪಟ್ಟಂತೆ ಡೆತ್ ನೋಟ್ ನಲ್ಲಿ ಏನಾದ್ರೂ ಉಲ್ಲೇಖ ಆಗಿದೆ, ಆ ಇನ್ಸೈಡ್ ಮಾಹಿತಿ ಏನ್ ಕೊಡ್ತೀರಿ? ಖಂಡಿತ. ಅಂದ್ರೆ ಉದ್ಯಮಿ ಸಿಜೆ ರಾವ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು, ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಿದ ನಂತರವಾಗಿ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ರಾಯ್ ಬರೆದಿಟ್ಟಿದ್ದಂತ ಡೆತ್ ನೋಟ್ ಸಿಕ್ಕಿದೆಯಾ ಅನ್ನೋದಂತ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ಅವರು ಯಾವಾಗ ಐಟಿ ರೈಡ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ದಾಖಲೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು 10 ನಿಮಿಷ ಟೈಮ್ ಅನ್ನ ತೆಗೆದುಕೊಂಡಿರ್ತಾರೆ. ನಂತರ ತಾಯಿಗೆ ಮಾತನಾಡಬೇಕು ಅಂತ ಹೇಳಿ ಈ ಒಂದು ಮೊಬೈಲ್ ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಅವರ ತಾಯಿಗೆ ಹೇಳಿರ್ತಾರೆ. ನಂತರ ಆ ಒಂದು 10 ರಿಂದ 15 ನಿಮಿಷ ಟೈಮ್ಗಳು ಏನಿದೆ ಆ ಒಂದು ಸಂದರ್ಭದಲ್ಲಿ ಅವರು ಡೆತ್ ನೋಟ್ ಅನ್ನ ಬರೆದಿದ್ರು ಅಂತ ಹೇಳಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಎಸ್ಐಟಿ ಕೂಡ ಈಗಾಗಲೇ ಡೆತ್ ನೋಟ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಕೆಲವೊಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಯಾವ ಒಂದು ಕಾನ್ಫಿಡೆಂಟ್ ಗ್ರೂಪ್ ನಲ್ಲಿ ನಡೀತಾ ಇರುವಂತಹ ವ್ಯವಹಾರಗಳಾಗಿರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರಗಳಾಗಿರ್ಬೋದು, ಜೊತೆಗೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗಿರ್ಬೋದು, ಜೊತೆಗೆ ಯಾರು ನನಗೆ ಹಣವನ್ನ ಕೊಡಬೇಕು, ಎಷ್ಟು ಕೋಟಿ ಹಣವನ್ನ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತ ಡೆತ್ ನೋಟ್ ಕೂಡ ಈಗ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿದ್ರೆ, ಅಂದ್ರೆ ಈ ಕಾನ್ಫಿಡೆನ್ಸ್ ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಕೆಲವೊಂದಷ್ಟು ಸಿಬ್ಬಂದಿಗಳು ಏನಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅವರು ತುಂಬಾ ಟ್ರಸ್ಟ್ ಅಂದ್ರೆ ನಂಬಿಕೆ ಇಟ್ಟಂತ ವ್ಯಕ್ತಿಗಳು, ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ಕೊನೆ ಬಾರಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮುಂಚಿತವಾಗಿ ಕೊನೆಯ ಬಾರಿ ಕರೆ ಮಾಡಿ ಮಾತನಾಡಿದಂತ ವ್ಯಕ್ತಿ ಅಂದ್ರೆ ಅವರ ತಾಯಿ. ಅವರ ತಾಯಿಗೂ ಕೂಡ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಐಟಿ ರೈಡ್ ಸೇರಿದಂತೆ ಕೆಲವೊಂದಷ್ಟು ವ್ಯವಹಾರಗಳ ಬಗ್ಗೆ ಅವರು ಮಾತನಾಡಿರುವಂತ ಕೆಲವೊಂದಷ್ಟು ಡೀಟೇಲ್ಸ್ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಇಲ್ಲಿ ಯಾವಾಗ ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಐಟಿ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಲ್ಲವನ್ನು ಕೂಡ ತಾಯಿಗೆ ವಿಚಾರವನ್ನ ಮುಟ್ಟಿಸಿದ್ರು. ನಂತರ ಅವರು ಕೊನೆ ಬಾರಿ ಮಾತನಾಡಿದಂತ ನಂತರವಾಗಿ ಅವರು ಶೂಟ್ ಮಾಡ್ಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿದ್ರು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಅವರ ಪುತ್ರ ಆಗಿರುವಂತ ರೋಹಿತ್ ರಾಯ್ ಜೊತೆ ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ರೋಹಿತ್ ರಾಯ್ ಏನಿದ್ದಾನೆ ಆತ ಕೂಡ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದ್ರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಿಲ್ಲ, ನಮ್ಮ ಹತ್ರ ಕ್ಯಾಶುವಲ್ ಆಗಿ ಇದ್ರು ಅಂತ ಹೇಳಿ ಆತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಮತ್ತೊಂದು ಕಡೆ ಅವರ ತಾಯಿಗೆ ಕೆಲವೊಂದಷ್ಟು ಮಾಹಿತಿಯನ್ನ ಪಡ್ಕೋಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಅವರನ್ನ ಈಗ ಈ ಒಂದು ಹೇಳಿಕೆಯನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡೋದಕ್ಕೂ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕಂದ್ರೆ ಅವರು ವಯಸ್ಸಾಗಿದೆ, ಹಿರಿಯ ಜೀವ, ಹೀಗಾಗಿ ಅವರು ವಿಚಾರಣೆಗೆ ಎದುರಿಸೋದಕ್ಕೆ, ಜೊತೆಗೆ ಈಗ ಪುತ್ರನ ಕಳ್ಕೊಂಡಿದ್ದಂತ ದುಃಖದಲ್ಲಿ ಇರ್ತಾರೆ. ಅವರು ಈ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರ ಹತ್ರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಷ್ಟು ದಿನಗಳನ್ನ ಬಿಟ್ಟು ಅವರನ್ನ ಮತ್ತೆ ವಿಚಾರಣೆ ಅಂದ್ರೆ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಅವರ ಬಳಿ ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಐಟಿ ಅಧಿಕಾರಿಗಳನ್ನು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅವ್ರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ರೈಡ್ ಅಂತ ಆದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಕೇಳಿದ್ವಿ, ಆ ಒಂದು ಸಂದರ್ಭದಲ್ಲಿ ಅವರು ರೂಮ್ಗೆ ಹೋಗಿದ್ರು, ಅಲ್ಲಿ ದಾಖಲೆಗಳನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಈಚೆ ಹೋದಂತ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಮಾತಾಡ್ಕೊಂಡು ಸಾವನ್ನಪ್ಪಿದ್ದಾರೆ. ಆದ್ರೆ ಈ ವಿಚಾರ ಪೊಲೀಸ್ನವರು ಬರೋವರೆಗೂ ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಐಟಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿರುವುದರಿಂದ ಎಸ್ಐಟಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ಬೆಳಕಿಗೆ ತರುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.